ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ. 7 ಸ್ಥಾನಗಳಲ್ಲಿ ನಾವು 4 ಸ್ಥಾನಗಳನ್ನ ಗೆದ್ದಿದ್ದೀವಿ. ನಮ್ಮದ್ರ ಒಂದು ಗೆಲ್ಲಬೇಕಾಗಿತ್ತು, ಒಂದು ಸೋತಿದ್ವಿ. 2 ಮಾತ್ರ ಮುಂಚೆನೇ ನಮಗೂ ಹುಕ್ಕೇರಿ ಮತ್ತು ಅಥಣಿಯಲ್ಲಿ ಕೂಡ ನಾವು ಯಾವುದೇ ಸ್ಪರ್ಧೆ ಹೊಂಟಿರಲಿಲ್ಲ. ಹುಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ದೀವಿ, ರಾಮದುರ್ಗದಲ್ಲಿ ಮಾಡಿದ್ದೀವಿ. ಅಲ್ಲಿ 2 ಮಾತ್ರ ನಾವು ಸೋತಿದ್ದೀವಿ. ಸೊ 4ನ್ನ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಇದು ಮುಂಚೆ ಆದಂಥ ಎಲ್ಲ 9 ಸೀಟ್ಗಳು ಕೂಡ ಅದರ ನಮ್ಮ ಪರವಾಗಿದೆ ಅಂತ ಹೇಳಿದ್ದೀವಿ. ಇವತ್ತು ಕೂಡ ಅವರು ನಮ್ಮ ಪರವಾಗಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ, ನಮ್ಮದೇ ಆಡಳಿತ ಅಂತ ಹೇಳಿದ್ದೀವಿ. ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಪರವಾಗಿ ಇದೆ. ಭಾಳ ಜನ ಹೇಳಿದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರು ಎಲ್ಲ ಸೌಲಭ್ಯಗಳು ಡೈರೆಕ್ಟ್ಗಳು ನಡೆಸಬೇಕಾಗ್ತದೆ. ನಮ್ಮದೇನಿದ್ರು ಕೂಡ ಅದಕ್ಕೆ ಮಾರ್ಗದರ್ಶನ, ಸರ್ಕಾರದ ಸಿಗುವಂಥ ಸೌಲಭ್ಯಗಳಿರ್ಬೋದು ಅಥವಾ ಅವ್ರಿಗೆ ಏನಾದರೂ ಸಹಾಯ ಬೇಕಾದರೂ ಮಾಡುವಂಥ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ. ನಾವು ಎಷ್ಟು ಹೇಳ್ತೀವಿ ಮಾದರಿಯಾಗಿ ನಡೆಸಿ ಬ್ಯಾಂಕನ್ನು. ನಾವೆಲ್ಲ ಬೇರೆ ಕಡೆ ಹೇಳ್ತೀವಿ ಬೇರೆ ಬೇರೆ ಬ್ಯಾಂಕ್ ಒಳ್ಳೆಯದಿದೆ ಅಂತ, ಅದಕ್ಕಿಂತಲೂ ಹೆಚ್ಚಿಗೆ ಹೆಚ್ಚಿಗೆ ಸ್ಥಾನ ಪಡೆದು ಮುಂದಿನ 5 ವರ್ಷಗಳಲ್ಲಿ ಚುನಾವಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತ ಕೊಡೋದು ಅಷ್ಟೇ ವಿನಂತಿಯನ್ನು ಮಾಡ್ತಿದ್ವಿ. ಭಾಳಷ್ಟು ಇದರಲ್ಲಿ ಚುನಾವಣೆ ಇಲ್ಲದ ಗೊತ್ತಿತ್ತು ಮುಂಚೆ, ಆದರೂ ಕೂಡ ಅಪಪ್ರಚಾರ ಮಾಡಿ ನಾವು ಇಲ್ಲಿ ಗೆಲ್ತೀವಿ, ಅಲ್ಲಿ ಗೆಲ್ತೀವಿ, ಇಲ್ಲಿ ಗೆಲ್ತೀವಿ ಕೂಡ ಹೇಳುವಂಥ ಮಾಡಿದ್ದಾರೆ. ಇನ್ನು DCC ಬ್ಯಾಂಕ್ ಚುನಾವಣೆ ಇಡೀ ರಾಜ್ಯ ತುಂಬ ದೊಡ್ಡ ಪ್ರಚಾರ ಆಗಿದೆ. ಇವತ್ತಿಂದ ಅದಕ್ಕೆ ತೆರೆ ಹೋಗ್ಬೇಕು. ಮತ್ತೆ ನಾಳೆ ಬೇರೆ ಯಾವುದರ ಕಡೆ ಜಿಲ್ಲೆಗೆ ಹೋಗಲಿ, ನಮ್ಮ ಜಿಲ್ಲೆ ಶಾಂತಿರಲಿ. ಇನ್ನೊಂದೆಲ್ಲ ಈಗಾಗಲೇ ಲಕ್ಷ್ಮಣ ಸವದಿ ಅವರು ಅಲ್ಲೇ ಹೇಳಿದ್ದಾರೆ, ಮತ್ತು ನಾಳಿಂದ ಚರ್ಚೆಗೆ ಬರ್ತದೆ. ನಾವೆಲ್ಲ ಒಂದೇ ವಂಶದವ್ರು ಇಷ್ಟು ಜನ ಇದ್ದೀವಿ, ನಾವ್ಯಾಕೆ ಮಾಡೋದು ಅಂತ ಈಗಾಗಲೇ ಒಂದು ಬೀಜ ಬಿದ್ದಿದ್ದಾರೆ. ಅದು ಯಾವುದೂ ಕೂಡ ವರ್ಕೌಟ್ ಆಗೋಲ್ಲ. ಇಲ್ಲೆಲ್ಲ ಕೂಡಿ ಚುನಾವಣೆ ಮಾಡಿದ್ದೀವಿ, ನಾವು ಹೆಚ್ಚು ನೀವು ಹೆಚ್ಚಲ್ಲ. ಯಾರು 9ರಿಂದ ಆಯ್ಕೆ ಮಾಡ್ತಾರೆ ಅಧ್ಯಕ್ಷ ಆಗ್ತಾರೆ. ಈಗ 13ರಲ್ಲಿ ಇವರು ಹೊರಗಡೆಯಿಂದ ಕೂತು ಈಗಾಗಲೇ ಹೊಸ ಅಂದರೆ ಮತ್ತೆ ಚರ್ಚೆಯಲ್ಲಿ ಇರಬೇಕಲ್ಲ ಅಧ್ಯಕ್ಷ ಆಗೋರಿಗೆ ಅಂತ ಒಂದು ಹೊಸ ತಳಿಯನ್ನು ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಬೇಡತ್ತ ತಮ್ಮಲ್ಲಿ ವಿನಂತಿ. ಬಹುಶಃ ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ. ಜನರ ಆಶೀರ್ವಾದ ನಮ್ಮ ಗುಂಪು ನಿರೀಕ್ಷೆಯಂತೆ ನಾವು ಇವತ್ತು DC ಬ್ಯಾಂಕನ್ನು ಅಧಿಕಾರ ಚುಕ್ಕಾಣಿಯಲ್ಲಿ ಯಶಸ್ವಿಯಾಗಿದೆ. ಇಲ್ಲ, ಏನು ಚುನಾವಣೆ ಬಂದಾಗ ಸ್ವಾಭಾವಿಕ. ಎದುರಾಳಿ ಕೂಡ ಅವ್ರದ್ದೇ ಕೆಪಾಸಿಟಿ ಕೂಡ ಜನ ನೋಡ್ತಾರೆ, ಅವ್ರದ್ದೇನು ಕೆಪಾಸಿಟಿ ಅವ್ರದ್ದು ಅಸೆಸ್ಮೆಂಟ್ ಮಾಡ್ತಾರೆ. ಈಗ ನಾ ಏನೋ ಹೇಳಿದ್ರೆ ಅಂತ ಜನ ಎಲ್ಲ ಕೇಳಲಿಕ್ಕೆ ಹೋಗೋಲ್ಲ. ಸೊ ಅದನ್ನು ನಾವು ಭಾಳ ನೆಗ್ಲೆಕ್ಟಾಗಿ ನೋಡಿದ್ದೀವಿ. ಆ ರೀತಿ ನೋಡಿ ಅಂದರೆ ಒಳ್ಳೆಯ ಸಲಹೆ ಇದ್ರೆ ಕೊಡಲಿ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅನಾವಶ್ಯಕ ಆರೋಪ ಮಾಡೋದ್ರಲ್ಲಿ ಯಾವ ಸಂತೋಷ ಇಲ್ಲ. ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಇಲ್ಲ ಕೊಟ್ಟರೆ ಆಯ್ತು, ಅದು ಕ್ಲೋಸ್ ಆಯ್ತಲ್ಲ. ಈಗ ಕೊಟ್ಟಿದ್ದಾರೆ ಜನ ನಮ್ಗೆ ಆಡಳಿತ 1 ವರ್ಷ ನಡೆಸಿದ್ದೀವಿ ನಾವು. ಅಣ್ಣಾಸಾಬ್ ಅಪ್ಪಸಾಬ್ ಕುಲಗಡಿ ಅವರು 1 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆ ಅವಧಿಯಲ್ಲಿ ಒಳ್ಳೆಯ ಆಡಳಿತ ಕೊಟ್ಟಿದೆ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಸೊ ಈಗ 1 ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಲಾಗಿ ಮಾಡಿದ್ದೀವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಮುಂದುವರಿತದೆ. ಯಾವುದೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಹೇಳ್ತಾ ಇದ್ದಾರೆ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಾವೇ ಆಗ್ತೀವಿ, ಯಾಕಂದ್ರೆ ಹೊರಗೊಂದಿದೆ ನೋಡ್ತಾ ಇರಿ ಅಂತ ಹೇಳಿ. ಮತ್ತೆ ಮೊನ್ನೆ ಆರೋಗ್ಯರಾಗ ಏನು ಹೇಳಿದ್ರೆ ಚೀಟಿ ಇದೆ ಇಟ್ಟಿದೆ ಅಂತ ಒಂದು ಮುಗಿತ್ರಲ್ಲ, ಕ್ಲೋಸ್ ಆಯ್ತು. 4 ಎಕ್ಕ ಇದೆ, ಇಲ್ಲಿ ಚೀಟಿ ಇದೆ ಅಂತ ಹೇಳಿದ್ರು, ಕ್ಲೋಸ್ ಆಯಿತು. ಅದಕ್ಕೆಲ್ಲ ಇದಕ್ಕೆ ಮುಂಚೆನೇ ಹೇಳಿದೆ. ಈಗಾಗಲೇ ಅಲ್ಲಿ ಒಂದು 4 ನಮ್ಮ ಸದಸ್ಯರನ್ನ ಕರ್ಕೊಂಡಲ್ಲಿ ಹೇಳ್ತಾ ಇದ್ರು, ನಾವೇ ಕೂಡಿ ಒಂದೇ ಮಾಡೋಣ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ. ಈಗಾಗಲೇ 1 ತಾಸಿಂದ ಈಗಾಗಲೇ ಹೊಸ ತಳಿ ಬರ್ಕಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ, ರಿಸಲ್ಟ್ ಇದ್ದಲ್ಲಿ ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ. ಅದು ಚರ್ಚೆ ಬೇಡ ಅಂತ ನಾ ಹೇಳೋದು. ಅದು ಯಾವುದು ಕೂಡ ಸಕ್ಸಸ್ ಆಗೋಲ್ಲ, ಚರ್ಚೆ ಬೇಡ. ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದ್ರು. ಜಾತಿ ಟ್ರಂಪ್ ಕಾರ್ಡ್ ಮಾಡಲಿಕ್ಕೆ ಯಶಸ್ವಿ ಆಗಿಲ್ಲ. ಅವರು ಜನ ಅದನ್ನು ನೋಡೋದಿಲ್ಲ, ತಿರಸ್ಕಾರ ಮಾಡಿದ್ದಾರೆ. ಯಾರು ಒಳ್ಳೆಯ ಆಡಳಿತ ಕೊಡ್ತಾರೋ ಅವ್ರ ಪರವಾಗಿದ್ದಾರೆ ಅಷ್ಟೇ. ಅಶೋಕ್ ಪಟೇಲ್ ಅವರು ತಮ್ಮ ಜೊತೆ ಸಂಪರ್ಕ ಮಾಡಿದ್ರು, ಚುನಾವಣೆ ಬೇಡ ಅಂತ
ನೋಡಿ ಅವ್ರಿಗೆ ಹೇಳಿದ್ದೀವಿ, ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ, ಈ ದಿವಸ ಅದನ್ನು ಹೊಂದಾಣಿಕೆ ಮಾಡಿ ನಿಮ್ಮನ್ನೇ ಮಾಡೋ ಅಂತ ಹೇಳಿದ್ದೀವಿ. ಮತ್ತು ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರ ನಾ ಬಿದ್ದರೆ ಮಂತ್ರಿ ಸ್ಥಾನ ಹೋಗ್ತೇನೆ ನಿಮಗೆ ಹೇಳ್ಕೊಬೋದ್ರು, ಅವ್ರು ನ್ಯಾಯ ಮಾಡಲಿ ಅದಕ್ಕೆ. ಇಲ್ಲೊಂದೆಲ್ಲ ಸೋತಿದ್ರು ಕೂಡ ಮಂತ್ರಿ ಆಗ್ಬೋದು, ಅದೇನು ಆಗಬಾರ್ದು ಅಂತೇನಿಲ್ಲ. ಆದರೂ ಅವರು ಹೋಗಿ ತರಾತುರಿಯಲ್ಲಿ 3 ನಿಮಿಷ 3 ಗಂಟೆ 2 ನಿಮಿಷ ತಕ್ಕೊಂಡ್ರು. ಅದನ್ನು ಅಬ್ಜೆಕ್ಷನ್ ಮಾಡ್ಬೋದಿತ್ತು. ಆದರೆ ನಾವು ಹೇಳಿದ್ದೀವಿ 100% ಅವರೇ ಆಗ್ತಿದ್ರು, ಅವ್ರನ್ನೇ ಮಾಡ್ತಿದ್ದೀವಿ. ಯಾಕಂದ್ರೆ ಅವ್ರ MLA ಅವರೊಂದೇ ಕಣದಲ್ಲಿ ಇದ್ದರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ. ಆದರೂ ಕೂಡ ಅವರು ಇದು ಕೋಆಪರೇಟಿವ್ ಹೊಸದು ನನಗೇನು ತಿಳಿತಾ ಇಲ್ಲ, ಆ ಕಡೆ ಜನ ಹೋಗ್ತಾರೆ, ಈ ಕಡೆ ಹೋಗ್ತಾರೆ ನನಗೆ ತಿಳಿತಾ ಇಲ್ಲ, ಅದಕ್ಕೆ ವಾಪಸ್ ತೊಗೊಂಡು ಅಂತ ಹೇಳಿದ್ರು. ಅವರು ಉಳಿದಿದ್ದರೆ ಇವತ್ತು 100 ಮೆಂಬರ್ ಆಗಿದೆ. ಅದು ಪತ್ರ ಬಂದಾಗ ಎನ್ಕ್ವೈರಿ ಬಂದಾಗ ನೋಡೋಣ, ಅದು ಮುಗಿದೋದ ಅಧ್ಯಾಯ, ಅದನ್ನ ಈಗ ಚರ್ಚೆ. ಅದೇನು ಬೇಕಾದ್ರೆ ಬರ್ರಿ, ಅದೇನು ಎನ್ಕ್ವೈರಿ ಆದ್ರೆ ಆಗಲಿ, ಅದಕ್ಕೆ ಸ್ವಾಗತ ಇದೆ, ಅದೇನು ಪ್ರಶ್ನೆ ಇಲ್ಲ. ಅದು ಕೇಸ್ ಮುಗಿದು ಹೋಗಿದೆ, ಅದರ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಹೊಸ ವಿಚಾರ ಏನು ಅಂತಂದ್ರೆ ಜಾತಿ ವಿಚಾರವನ್ನ ಮತ್ತೆ ಕೆರಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಟಾರ್ಗೆಟ್ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ನೋಡೋಣ. ಅದು ಕಾನೂನು ಇದೆ, ಅದಕ್ಕೆ ಕಾನೂನು ಸೋಮೋಟೋ ಪೊಲೀಸರು ಕೇಸ್ ಹಾಕ್ತಾರ, ಇಲ್ಲ ಯಾರು ಕೇಸ್ ಹಾಕ್ತಾರೆ. ಯಾಕಂದ್ರೆ ಅವರು ಇಡೀ ಜಾತಿ ನಿಂದನೆ ಮಾಡಿದರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನ್ವಯಿಸ್ತದೆ. ಅದು ಇನ್ನೂ ನೋಡ್ಬೇಕು, ಯಾಕಂದ್ರೆ ಇನ್ನೂ 28 ಕೋರ್ಟ್ದಲ್ಲಿದೆ. ಆವಾಗ 4 ರಿಸಲ್ಟ್ ಕ್ಲಿಯರ್ ಆದಮೇಲೆ ಅದು 8-10 ದಿವಸ ನಂತರ ಅಧ್ಯಕ್ಷ ಸ್ಥಾನ ಆಗುತ್ತೆ. 28ಕ್ಕೆ ಆಗುತ್ತೆ. ಇಲ್ಲ, ಅದು ಕೆಲವು ಓಟ್ಗಳನ್ನು ಬಿಟ್ಟೋಗಿದ್ದು ಅಷ್ಟೇ. ಅದು ಓಟ್ಗಳನ್ನ ತರಲಿಕ್ಕೆ ಹೋದಾಗೆ ಕಂಡೀಷನ್ ಹಾಕಿದೆ ಅಷ್ಟೇ. ಸೊ ಅದೇನಂತ ಸೀರಿಯಸ್ ಮ್ಯಾಟ್ರ್ ಅಲ್ಲ. 13 ಸ್ಥಾನಗಳಿದೆ. ಅದೆಲ್ಲ ಕಾನೂನಲ್ಲಿ ಅವಕಾಶ ಇದೆ, ಕಾನೂನು ಅವ್ರಿಗೂ ಹೋಗ್ಲಿಕ್ಕೆ ಅವಕಾಶ ಇದೆ, ನಮಗೂ ಇದೆ ಮಾಡುವಂಥದ್ದು. ಒಂದು ಕಡೆ ಅದಕ್ಕೇನು ಪುರಾವೆ ಇಲ್ಲ, ಕೊಟ್ಟಿದ್ದಾರೆ. FIR ಆಗಿಲ್ಲ, ಒಂದು ದೂರನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದು ಅವ್ರು ಹೇಳುವಂಥದ್ದಕ್ಕೆ ಯಾವುದೂ ಪುರಾವೆ ಇಲ್ಲ. ಅದು ಅವ್ರೇನು ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಅವ್ರೇನು ತೊಂದರೆ ಆಗಿಲ್ಲ. ಎಲ್ಲರೂ ಕೂಡಿ ಯಾರು ಒಮ್ಮತ ಮಾಡ್ತಾರೋ ಅವ್ರು ಮಾಡ್ತಾರೆ. ಅವ್ರ ಅಮ್ಮಂಗದ 13 ಜನ ಕೂಡಿ ಸೊ ಅದನ್ನು ಮಾಡ್ತಾರೆ. ಅದೇ ಅವರೆಲ್ಲ ಚರ್ಚೆ ಮಾಡಲಿ. 13 ಜನ ಕೂತು ಯಾರಿಗೆ ಮಾಡಬೇಕಂತ ಚರ್ಚೆ ಮಾಡಿ ನಿರ್ಣಯ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಯಾವುದೇ ಇಲ್ಲ ನೋಡು, ಅದು 13 ಜನಕ್ಕೆ ಬಿಟ್ಟದವ್ರು ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ ಯು.